ಜಗತ್ತು ಎಂದೂ ಓದಲಾಗದ ಪುಸ್ತಕ. ಬದುಕು ಎಲ್ಲವನ್ನೂ ಕಲಿಸುವ ಶಿಕ್ಷಕ. ಎಂಥ ಮಾತಲ್ವಾ ಇದು? ಅಂದರೆ ಈ ಜಗತ್ತೇನಿದೆ, ನಾವು ಎಷ್ಟೇ ತಿಳ್ಕೊಂಡ್ರೂ ಇನ್ನೂ ಏನೋ ಬಾಕಿ ಉಳಿಯುತ್ತೆ. ಇಟ್ ಈಸ್ ವಾಸ್ಟ್ ಅನ್ನುವಂತಹ ಅಂಶ ಇಲ್ಲಿ ಅಡಗಿದೆ. ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಹಾಗಂದ್ಬಿಟ್ಟು ತಿಳ್ಕೊಬಾರ್ದು ಅಂತಲ್ಲ, ತಿಳ್ಕೊಳ್ಳಿ, ಓದಬೇಕು. ಆದರೆ ಒಂದು ನಾಲೆಡ್ಜ್ ಗೊತ್ತಿರಬೇಕು ನಮಗೆ. ನಾನು ಏನೇ ಓದಿದ್ರು ಇನ್ನೂ ಏನೋ ಕಲಿಯೋಕ್ಕಿರುತ್ತೆ. ಅಂದರೆ ನಾನು ಸರ್ವಜ್ಞ ಅಲ್ಲ ಅನ್ನುವ ಮನೋಭಾವ ನಮಗಿರಬೇಕಾಗ್ತದೆ. ಇನ್ನು ಬದುಕಿನಲ್ಲಿ ಅನೇಕ ಘಟನೆಗಳು ನಡೆಯುತ್ತೆ ಪ್ರತಿದಿನ. ನಮ್ಗೆ ಅಟ್ಲೀಸ್ಟ್ ಎಷ್ಟೊಂದು ಇನ್ಸಿಡೆಂಟ್. ಸುಮ್ಮನೆ ನೀವೇನಾದ್ರು ಡೈರಿ ಬರೆಯೋ ಒಂದು ಅಭ್ಯಾಸ ಇಟ್ಕೊಂಡ್ರೆ, ಅಥವಾ ಜರ್ನಲ್ ಅಂತೀವಿ, ಕರೆಕ್ಟಾ? ಡೈರಿ ನೀವು ದಿನ ಮಾಡೋ ಕೆಲಸ. ಜರ್ನಲ್ ಅಂದರೆ ಏನು ಅಂದರೆ, ನನಗಿವತ್ತು ಏನೋ ಒಂದು ಹೊಸ ವಿಚಾರ ಹೊಳಿತು, ಆ ವಿಚಾರ ಒಂದು ಅಲ್ಲಿ ನೋಟ್ ಮಾಡ್ಕೊಳ್ಳೋವಂಥದ್ದು, ಒಂದು ಇನ್ಸಿಡೆಂಟು, ಮತ್ತೊಂದು ಮಗದೊಂದು. ಈಗ ನಾನು ಮುಂದಿನ ಪುಸ್ತಕ ಬರಿಬೇಕಾದ್ರೆ ಆ ಪುಸ್ತಕದ ಬಗ್ಗೆ ಇನ್ನೇನು ಯಾವ್ದಾದ್ರು ಒಂದು ಉದಾಹರಣೆ ಜ್ಞಾಪಕ ಆದರೆ ಅಲ್ಲಿ ಹೋಗಿ ಬರೆದು ಬಿಡ್ತೀನಿ ಈಗ. ಆಮೇಲೆ ಒಂದ್ಸರಿ ತಿರುವಾಕೋದು, ಪುಸ್ತಕ ಫೈನಲೈಸ್ ಮಾಡ್ಬೇಕಾದ್ರೆ ಈ ಪಾಯಿಂಟ್ ತೊಗೊಳ್ಳೋಣ ಅಂತ ತಗೋತಾ ಇದ್ದೀನಿ. ನನಗೆ ತುಂಬ ಹೆಲ್ಪ್ ಆಗಿದೆ. ಸುಮಾರು ಒಂದು 8-10 ಪುಸ್ತಕ ಆ ಥರದ್ದು ಆಗಿದೆ, ಈಗ ಮುಗಿದಿದೆ. ಸೊ ಏನು ಮಾಡ್ತೀನಿ, ನಾನು ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಫೈನಲೈಸ್ ಮಾಡ್ಬೇಕಾದ್ರೆ ಒಂದ್ಸರಿ ತಿರುವಾಕ್ತೀನಿ. ನನಗದು ಹೆಲ್ಪ್ ಆಗ್ತದೆ. ಓಕೆ, ಒಂದು ಟಿಪ್ಸ್ ಕೊಟ್ಟಿದ್ದೀನಿ ನಿಮಗೆ. ಸೊ ಬದುಕನ್ನು ಬೇರೆ ಬೇರೆ ರೀತಿಯ ಸನ್ನಿವೇಶದಲ್ಲಿ ಇದು ಎಲ್ಲವನ್ನ ಕಲಿಸ್ತದೆ. ಇದು ಶಿಕ್ಷಕ. ಇಟ್ಸ್ ಎ ಟೀಚರ್. ಲೈಫ್ ಈಸ್ ಎ ಬಿಗ್ ಟೀಚರ್ ಅನ್ನೋದು ನಮ್ಗೆ ಅರ್ಥ ಆಗಲಿ ಅಂತ. ಸೊ ನಾವೇನು ಮಾಡ್ತೀವಿ, ಆಗಾಗ ಗುರುವಾರಗಳು ಆನ್ಲೈನ್ ಕ್ಲಾಸ್ ಸೇರಿಬಿಟ್ಟು, ಯಾರ್ಯಾರು ಆನ್ಲೈನ್ ಕ್ಲಾಸಲ್ಲಿ ಇದ್ದೀರಿ, ಈ ಥರದ ವಿಚಾರಗಳನ್ನು ಮಾತಾಡಿ ಅಂತ ಹೇಳ್ತಾ ಇರ್ತಾನೆ. ಇವತ್ತು ಹೊನ್ನಾವರದ ಇಂಜಿನಿಯರ್ ರವಿ ಈ ವಿಚಾರವನ್ನು ಮಾಡರೇಟ್ ಮಾಡಬೇಕು ಅಂತ ಕೋರಿದ್ದೇನೆ. ಎಸ್, ಓ ಟು ರವಿ. ಸರ್, ಧನ್ಯವಾದಗಳು. ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಹಾಗೆ ಜಯಪ್ರಕಾಶ್ ನಾಗತ್ತೇಳಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಎಲ್ಲ ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸ್ನೇಹಿತರೆ, ಪ್ರತಿ ವಾರದಂತೆ ಥರ್ಸ್ಡೇ ಟ್ಯೂನಿಂಗ್ ಕ್ಲಾಸ್ ನಲ್ಲಿ ಸರ್ ಒಂದು ಬಹಳ ಒಳ್ಳೆಯ, ಬಹಳ ಸೊಗಸಾದ, ಬಹಳ ನಮಗೆಲ್ಲರಿಗೂ ಉಪಯೋಗವಾಗುವಂತಹ ಒಂದು ಟಾಪಿಕ್ ನೊಂದಿಗೆ ನಮ್ಗೆ ಸರ್ ಕೊಡ್ತಾರೆ ಚರ್ಚೆ ಮಾಡ್ಲಿಕ್ಕೆ. ಅದಂತೆ ಒಂದು ಒಳ್ಳೆಯ ಅದ್ಭುತ ಟಾಪಿಕ್ ಏನಂತಂದ್ರೆ, ಈ ಥರ್ಸ್ಡೇ ಟ್ಯೂನಿಂಗ್ ಕ್ಲಾಸ್ ನಲ್ಲಿ ಸ್ನೇಹಿತರೆ, ಜಗತ್ತು ಎಂದು ಓದಲಾಗದ ಪುಸ್ತಕ, ಬದುಕು ಎಲ್ಲವನ್ನು ಕಲಿಸುವ ಶಿಕ್ಷಕ ಅಂತಕ್ಕಂಥದ್ದು ಎಷ್ಟೊಂದು ಗಾಢ ಅರ್ಥ ಹೊಂದಿರುವಂತದ್ದು ಮತ್ತೆ ತತ್ವಪೂರ್ಣ ವಾಕ್ಯ ಅಲ್ವಾ ಸ್ನೇಹಿತರೆ. ಈ ವಿಷಯದ ಕುರಿತು ಇವತ್ತು ಚರ್ಚೆ ಮಾಡ್ಲಿಕ್ಕೆ ನಮ್ಮಲ್ಲಿ ವಿವಿಧ ಕ್ಷೇತ್ರದ ಸ್ನೇಹಿತರು ಇಲ್ಲಿದ್ದಾರೆ. ಅವರು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ. ಅವರ ಅನಿಸಿಕೆಗಳನ್ನ ಕೇಳೋಣ. ಮೊದಲನೇದಾಗಿ ನಮ್ಮ ಜೊತೆ ಅನಿತಾ ಮೇಡಮ್ ಅವರು ಇದ್ದಾರೆ. ಈ ವಿಷಯದ ಕುರಿತು ಏನ್ ಹೇಳ್ತಾರೆ ಕೇಳೋಣ, ಬನ್ನಿ. ಅನಿತಾ ಮೇಡಮ್ ಅವರಿಗೆ ನಮಸ್ಕಾರ. ನಮಸ್ತೆ, ಎಲ್ಲರಿಗೂ ನಮಸ್ತೆ, ಎಲ್ಲರಿಗೂ ಶುಭ ಸಂಜೆ. ಇವತ್ತು ನಮ್ಗೆ ಕೊಟ್ಟಿರುವಂತ ಟಾಪಿಕ್ ಬಂದು, ಜಗತ್ತು ಎಂದು ಓದಲಾರದ ಪುಸ್ತಕ, ಬದುಕು ಎಲ್ಲವನ್ನು ಕಲಿಸುವ ಶಿಕ್ಷಕ. ಜಗತ್ತು ಅಂದ್ರೆ ನಾವು ಕೇಳಕ್ಕೆ ಒಂದು ಸಿಂಪಲ್ ವರ್ಡ್ ತರ ಕಾಣುತ್ತೆ, ಬಟ್ ಅದು ತುಂಬಾ ವಾಸ್ಟ್ ಇದು. ಯಾಕಂದ್ರೆ ನಾವ್ ಏನೇ ಬರೀ ಕಲಿಯೋ ಒಂದು ವಿಚಾರ ಅಲ್ಲ, ಜೀವನದಲ್ಲಿ ನಾವ್ ಏನೇ ಮಾಡಿದ್ರು ನಮ್ಗೆಲ್ಲ ಗೊತ್ತು, ನಾವೆಲ್ಲ ತಿಳ್ಕೊಂಡಿದೀವಿ ಅಂತ ಹೇಳಂಗೆ ಇಲ್ಲ. ಯಾಕಂತಂದ್ರೆ ಅದು ಯಾವುದೋ ಒಂದೇ ಒಂದು ಪರ್ಟಿಕ್ಯುಲರ್ ವಿಚಾರಕ್ಕೆ ಸಂಬಂಧ ಪಟ್ಟಿಲ್ಲ. ಅದು ಜಗತ್ತಂತಂದ್ರೆ ಅದೆಲ್ಲ ಒಂದು ಹೋಲ್ ಒಂದು ವರ್ಡ್ ಅಂತಂದ್ರೆ ಅದರಲ್ಲಿ ವಿವಿಧ ರೀತಿಯ ಇವಾಗ ನಾವು ಒಂದು ಜಗತ್ತಲ್ಲಿ ಬೇರೆ 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 ದೇಶ, ಬೇರೆ ಭಾಷೆ, ಬೇರೆ ಬೇರೆ ಜನ ಹೇಗಿರ್ತೀವೋ ಪ್ರತಿಯೊಂದ್ರು ಹಾಗೆ ಬೇರೆ ಪ್ರತಿಯೊಂದಲ್ಲೂ ಒಂದು ವೈವಿಧ್ಯಮತೆಯನ್ನು ನಾವು ಕಾಣ್ಬೋದು ಇದ್ರಲ್ಲಿ. ಹಾಗೆ ಬದುಕು ಎಲ್ಲವನ್ನು ಕಲಿಸುತ್ತೆ. ಅದಕ್ಕೆ ನಾವ್ ಇವಾಗ ಒಂದು ಕಾಲೇಜ್ ಸ್ಕೂಲ್ಗೆ ಹೋಗ್ತೀವಿ ಅಂತಂದ್ರೆ ನಮ್ಗೆ ಏನಿರುತ್ತೆ, ಫಸ್ಟ್ ನಾವೆಲ್ಲ ವರ್ಷ ಪೂರ್ತಿ ಓದ್ತೀವಿ, ಆಮೇಲೆ ಎಕ್ಸಾಮ್ ಬರುತ್ತೆ. ಬದುಕು ಹಂಗಿರಲ್ಲ. ಲೈಫಲ್ಲಿ ಫಸ್ಟೇ ನಮ್ಗೆ ಎಕ್ಸಾಮಿನೇಷನ್ ಕೊಟ್ಬಿಡ್ತಾರೆ, ಆಮೇಲೆ ಅದನ್ನ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ ನಮ್ಮ ಜೀವನದಲ್ಲಿ. ಬಟ್ ನಾವ್ ಎಷ್ಟೇ ಜ್ಞಾನಿ ಇರ್ಲಿ, ಯಾರು ಏನೇ ಇದ್ರು ನಮ್ ಜೀವನದಲ್ಲಿ ಏನಾಗುತ್ತೆ ಅಂತ ಯಾರು ಪ್ರಿಡಿಕ್ಟ್ ಮಾಡಕ್ ಆಗೋದೇ ಇಲ್ಲ. ಇವಾಗ ನಾವೆಲ್ಲ ಓದ್ಕೊಂಡಿದೀವಿ, ಏನೋ ತಿಳ್ಕೊಂಡಿದೀವಿ ಅಂತಂದ್ರೆ ನಮಗಿಂತ ನಮ್ಮ ಪೂರ್ವಿಕರು ತುಂಬಾ ಚೆನ್ನಾಗಿ ಬದುಕಿದ್ದಾರೆ. ಅವ್ರಿಗೆ ಯಾವ್ದೇ ಶಿಕ್ಷಣ ಇರ್ಲಿಲ್ಲ, ಏನಿರ್ಲಿಲ್ಲ, ಆದ್ರೂ ಕೂಡ ನಮಗಿಂತ ಅವ್ರ ಜೀವನದಲ್ಲಿ ತುಂಬಾ ಒಳ್ಳೆ ಉತ್ತಮವಾಗಿದ್ರು. ಏನಕ್ಕೆ ಅಂತಂದ್ರೆ ಅವ್ರ ಜೀವನ ಅಂದ್ರೆ ಏನು, ಬದುಕು ಅಂದ್ರೆ ಏನು, ಅದನ್ನ ಅವ್ರು ಅರ್ಥ ಮಾಡ್ಕೊಂಡಿದ್ರು. ನಾವೇನು ಯಾವಾಗ್ಲೂ ಪುಸ್ತಕದಲ್ಲಿ ಇರೋದನ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇರ್ತೀವಿ ಯಾವಾಗ್ಲೂ. ಆದ್ರೆ ಪುಸ್ತಕನೇ ಬೇರೆ, ನಿಜವಾದ ಬದುಕೇ ಬೇರೆ. ಎಷ್ಟೋ ಜನ ಶಿಕ್ಷಣ ಇಲ್ದಲ್ಲಿ ಹಿಂದೆ ಉಳ್ಕೊಂಡಿದ್ರು ಕೂಡ ಜೀವನದಲ್ಲಿ ಬದುಕಲ್ಲಿ ತುಂಬಾ ಯಶಸ್ಸು ಸಾಧಿಸಿದವರಿದ್ದಾರೆ. ಹಾಗೆ ಬದುಕು ಅಂತಂದ್ರೆ ಬರೀ ಯಾವ್ದೋ ಒಂದ್ ಇದಕ್ಕೆ ಸಂಬಂಧ ಪಟ್ಟಿಲ್ಲ. ಇಲ್ಲಿ ನಾವು ತುಂಬಾ ಪ್ರತಿ ನಿತ್ಯ ಅನ್ನೋದಕ್ಕಿಂತ ಪ್ರತಿ ಕ್ಷಣನೂ ನಾವು ಹೊಸದ ಏನೋ ಒಂದು ಕಲಿಯೋದಿರುತ್ತೆ. ಪ್ರತಿ ಕ್ಷಣ ಏನೋ ಜೀವನ ನಮ್ಗೇನೋ ಒಂದು ಹೊಸದನ್ನ ಕಲಿಸ್ತಾ ಇರುತ್ತೆ. ಹಾಗೆ
ಪ್ರತಿ ಕ್ಷಣ ಕೂಡ ನಾವೇನೋ ಒಂದು ಕಲಿತಾ ಇರ್ಬೇಕು. ಕಲಿತಾ ಇದ್ದಾಗಲೇ ಕೂಡ ನಾವು ನಮ್ಮ ಜೀವನದಲ್ಲಿ ಹೊಸದನ್ನ ಏನೋ ಒಂದು ಕಲ್ತು ನಾವು ಚೆನ್ನಾಗಿರಕ್ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಮೇಡಮ್ ಅವರು ಬಹಳ ಚೆನ್ನಾಗಿ ತಿಳಿಸ್ಕೊಟ್ರು ನಮಗೆ. ಜಗತ್ತು ಎಂದು ಓದಲಾಗದ ಪುಸ್ತಕ. ಜಗತ್ತಂದ್ರೆ ಪುಟವಿಲ್ಲದ ಒಂದು ಪುಸ್ತಕ ಇದ್ದಂತೆ. ಜಗತ್ತು ವೈವಿಧ್ಯಮಯವಾಗಿದೆ. ಹಾಗೆ ಬದುಕು ಅನ್ನೋದು ಒಂದು ಶಿಕ್ಷಣ ಪಡೆದ ಹಾಗೆಲ್ಲ, ಅಂದ್ರೆ ಅದು ಅನುಭವದ ಮೂಲಕ ನಾವು ಪಡೆಯುವಂತಹ ಒಂದು ಶಿಕ್ಷಣ ಅಂತಕ್ಕಂಥದ್ದು ಹೇಳಿದ್ರು ಮೇಡಮ್ ಅವರು. ಬಹಳ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಹಾಗೆ ಈ ವಿಷಯದ ಕುರಿತು ಮಾತನಾಡ್ಲಿಕ್ಕೆ ನಮ್ಮ ಜೊತೆಗೆ ಗೀತಾ ಮೇಡಮ್ ಅವರು ಇದ್ದಾರೆ. ಅವ್ರೇನ್ ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ಕಾರ ಮೇಡಮ್. ನಮಸ್ತೆ. ಜಗತ್ತು ಎಂದು ಓದಲಾಗದ ಪುಸ್ತಕ, ಬದುಕು ಎಲ್ಲವನ್ನು ಕಲಿಸುವ ಶಿಕ್ಷಕ. ನಿಜಕ್ಕೂ ಎಷ್ಟು ಚೆನ್ನಾಗಿದೆ ಅಂದ್ರೆ, ಒಂದು ಶಿಕ್ಷಣ ಅಥವಾ ಶಾಲೆಗೆ ಒಂದು ಅಂತ್ಯ ಅಂತ ಇರಬಹುದೇನೋ, ಆದ್ರೆ ಈ ಬದುಕಿಗೆ ಒಂದು ಅಂತ್ಯವೇ ಇಲ್ಲ. ಪ್ರತಿ ಒಂದು ಯಾರಾದ್ರೂ ಒಬ್ರು ಪರಿಚಯ ಆಗ್ಬೋದು, ಅವರಿಂದ ನಾವ್ ಏನೋ ಒಂದು ಹೊಸದನ್ನ ಕಲಿತಾ ಇರ್ತೀವಿ. ಪ್ರತಿ ಕ್ಷಣನು ಅಂದ್ರೆ ನಮ್ಮ ನಿಲ್ದಾಣ, ಪ್ರತಿಯೊಬ್ರು ಒಂದು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ. ಅವ್ರವ್ರ ನಿಲ್ದಾಣ ಬರುವ ಇಳಿಯುವ ತನಕ ಪ್ರತಿ ಒಂದು ಹಂತದಲ್ಲೂ ಪ್ರತಿದಿನ ಪ್ರತಿ ಕ್ಷಣವೂ ಸಹ ಏನಾದ್ರೂ ಒಂದು ಹೊಸದು ಕಲಿತಾನೆ ಇರ್ತೀವಿ. ಈಗ ಯಾರೋ ಒಬ್ರು ಪರಿಚಯ ಆಗ್ತಾರೆ, ಅವ್ರ ಹತ್ರ ವಿಚಾರನೇ ಬೇರೆ ಇರುತ್ತೆ. ಅವ್ರ ಹತ್ರ ಏನೋ ಒಂದು ಅನುಭವ ಆಗುತ್ತೆ, ನಮ್ಗೆ ವಿಚಾರ ಧಾರೆ ತಿಳಿಯುತ್ತೆ. ಅಥವಾ ಇನ್ನೊಬ್ರು ಬೇರೆ ಪರಿಚಯ ಆಗ್ತಾರೆ, ಅವರಿಂದ ಏನೋ ಹೊಸ ಒಂದು ಅಧ್ಯಾಯ ಕಲ್ತ್ಕೊಂತೀವಿ. ಹೀಗೆ ನಾವು ಸಾಯುವ ಕೊನೆ ಗಳಿಗೆ ತನಕ ನಾವು ಕಲಿತಾನೆ ಇರ್ತೀವಿ. ಇದಕ್ಕೆ ಯಾವುದೇ ಒಂದು ಅಂತ್ಯ ಇಲ್ಲ. ಹಾಗಾಗಿ ಶಿಕ್ಷಣ, ಹಾಗಾಗಿ ಪೂರ್ಣವಾಗಿ ಈ ಬದುಕನ್ನ ನಾವು ಸಾಯೋ ತನಕ ನಾವು ಅಂದ್ರೆ ಕಲಿತಾನೆ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು. ಧನ್ಯವಾದಗಳು. ಬದುಕಿನ ಉದ್ದಕ್ಕೂ ಕೊನೆ ತನಕ ನಾವು ಕಲಿಯೋದಿದ್ದೇ ಇದೆ. ಲೈಫ್ ಲಾಂಗ್ ಲರ್ನರ್ ನಾವು ಅಂತ ಹೇಳ್ತಾ ಬಹಳ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ ಮೇಡಮ್. ಹಾಗೇನೆ ಈ ವಿಷಯದ ಕುರಿತು ಮಾತನಾಡ್ಲಿಕ್ಕೆ ಶಿವಮೊಗ್ಗದಿಂದ ಕೃಷ್ಣಮೂರ್ತಿ ಸರ್ ಬಂದಿದ್ದಾರೆ. ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಸ್ನೇಹಿತರೆ. ಸರ್ ನಮಸ್ಕಾರ. ನಮಸ್ಕಾರ. ಈ ದಿನ ಜಗತ್ತು ಎಂದು ಓದಲಾಗದ ಪುಸ್ತಕ, ಬದುಕು ಎಲ್ಲವನ್ನು ಕಲಿಸುವ ಶಿಕ್ಷಕ ಎಂಬ ಟಾಪಿಕ್ ತುಂಬಾ ಅರ್ಥಪೂರ್ಣ ಮತ್ತು ತುಂಬಾ ಅಗಾಧ ಅರ್ಥ ಕೊಡುತ್ತೆ. ಇದಕ್ಕೆ ಜಗತ್ತು ಎಂದು ಓದಲಾಗದ ಪುಸ್ತಕ ಅಂದ್ರೆ ದಿನನಿತ್ಯ ನಮ್ಮ ಜೀವನದಲ್ಲಿ ಹೊಸದೊಂದು ನೋಡ್ತಾನೆ ಇರ್ತೀವಿ. ನಾನು ಪೂರ್ತಿ ತಿಳ್ಕೊಂಡ್ಬಿಟ್ಟಿದ್ದೀನಿ, ನಾನು ಎಲ್ಲದರಲ್ಲೂ ಪರಿಣಿತಿ ಹೊಂದಿದ್ದೀನಿ ಅಂತ ಹೇಳಕ್ ಆಗೋದಿಲ್ಲ. ಯಾಕೆಂದ್ರೆ ಪ್ರತಿಯೊಂದು ವಿವಿಧ ಕ್ಷೇತ್ರದಲ್ಲಿ ಹೊಸದಾಗಿ ಏನೋ ಒಂದು ಆವಿಷ್ಕಾರಗಳು ನಡೀತಾನೆ ಇರ್ತವೆ, ಆದ್ರೆ ಸಂಶೋಧನೆಗಳು ನಡೀತಿರ್ತವೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಏನೋ ಒಂದು ಇದು ನಡೆಯೋದ್ರಿಂದ ಅದನ್ನೆಲ್ಲ ನಾವು ಹೊಸದಾಗಿ ಓದಬೇಕಾಗುತ್ತೆ, ತಿಳ್ಕೊಂಡ್ಲೇಬೇಕಾಗುತ್ತೆ. ಅದರಿಂದ ನಾವ್ ಹೇಳೋದು, ನಾನು ಮುಗಿಸ್ಬಿಟ್ಟಿದ್ದೀನಿ ಜಗತ್ತಿನಲ್ಲಿ ಅಂತ ಹೇಳಕ್ ಆಗೋದೇ ಇಲ್ಲ. ಯಾವುದೇ ಒಂದು ವಿಷಯಗಳು ನಡೀತಾನೆ ಇರ್ತವೆ. ಅವೆಲ್ಲ ನಮಗೆ ಹೊಸ ಪಾಠಗಳು ಕಲೀಲಿಕ್ಕೆ ಅದು ನಮಗೆ ಜೀವನದಲ್ಲಿ ಬೇಕಾಗದಂತ ಇದು. ಮತ್ತೆ ಬದುಕು ಎಲ್ಲವನ್ನು ಕಲಿಸುವ ಶಿಕ್ಷಕ ಅಂತ ಹೇಳ್ತೇವೆ. ಯಾಕೆಂದ್ರೆ ದಿನಕ್ಕೂ ಒಂದೊಂದು ಹೊಸದ ನಾವು ಜೀವನದಲ್ಲಿ ನಾವು ಏನ್ ಮಾಡ್ತೀವಿ ಅದೇ ನಮಗೆ ಪಾಠ ಕಲಿಸ್ತಾ ಇರುತ್ತೆ. ಕೆಲವು ನೋವು ನಲಿವು ಪ್ರತಿಯೊಂದು ಜೀವನದಲ್ಲಿ ಬರ್ತಾನೆ ಏರಿಳಿತಗಳು ಇದ್ದೇ ಇರ್ತವೆ. ಅವು ನಮಗೆ ಹೊಸದಾಗಿ ಒಂದು ಪಾಠ ಕಲಿಸ್ತವೆ. ನಾವು ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ನಾವು ಯಾವ್ದೋ ಒಂದು ವ್ಯವಹಾರ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಏನಾದ್ರು ನಮಗೆ ಅದ್ರಲ್ಲಿ ಅನುಕೂಲ ಆದ್ರೆ ಪರವಾಗಿಲ್ಲ, ಅದ್ರಲ್ಲಿ ಏನಾದ್ರು ಅದರಿಂದ ಮೋಸ ಬಂದ್ರೆ ಅದರಿಂದ ಒಂದು ನಮಗೆ ಪಾಠ ಕಲಿತೀವಿ. ಈ ತರ ಯಾವ್ದೇ ಒಂದು ಯಾವುದೇ ಕ್ಷೇತ್ರದಲ್ಲಿ ನಾವು ಬದುಕಿನಲ್ಲಿ ಇದು ಯಾರಾದ್ರೂ ನಾವು ಒಬ್ಬ ವ್ಯಕ್ತಿಗೆ ಅವ್ರ ಕಾಯಿಲೆ ಬಿದ್ರೆ ಅವ್ರನ್ನ ನಾವು ಆಸ್ಪತ್ರೆ ಕರ್ಕೊಂಡು ಹೋಗ್ತೀವಿ. ಆ ಸಮಯದಲ್ಲೂ ಸಹ ಅಲ್ಲಿ ನಾವು ಹೋದಾಗ ಅಲ್ಲಿ ನಡೆಯುವಂತ ಇನ್ಸಿಡೆಂಟ್ಗಳು, ಅವ್ರ ಜೊತೆ ಡಾಕ್ಟರ್ ಜೊತೆ ನಡೆಯುವಂತ ವ್ಯವಹಾರಗಳು, ಅಲ್ಲೂ ಸಹ ನಾವು ಒಂದು ಬದುಕಲ್ಲಿ ನೆಕ್ಸ್ಟ್ ನಾಳೆ ಯಾರಿಗಾದ್ರೂ ನಾವು ಬೇರೆ ತೋರ್ಸ್ಲಿಕ್ಕೆ ಹೋದಕ್ಕೆ ನಮ್ಗೆ ತುಂಬಾ ಅದು ಒಂದು ಅನುಕೂಲ ಆಗುತ್ತೆ. ಆತರ ಯಾವುದೇ ಒಂದು ಕ್ಷೇತ್ರ ಇರ್ಲಿ, ನಮಗೆ ಹೊಸದಾಗಿ ನಾವು ಜೀವನದಲ್ಲಿ ಪ್ರತಿಯೊಂದು ಕಲಿಯುವಂತ ವಿಷಯಗಳು ಇದ್ದೇ ಇರುತ್ತೆ. ಈ ವಿವಿಧ ಒಂದು ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲರೂ ಪರಿಣಿತಿ ಇರೋದಿಲ್ಲ. ಅದಕ್ಕೋಸ್ಕರ ಕೆಲವರು ಹೇಳ್ತಾರೆ, ನಿಮ್ಗೆ ಅದು ವಿಷಯ ಗೊತ್ತಿಲ್ಲ ಅಂದ್ರೆ ಅಡ್ವೈಸ್ ತಗೊಳ್ರಿ, ಯಾವ್ದೋ ಒಂದು ವಿಷಯ. ಆತರ ಬದುಕಿನಲ್ಲಿ ಯಾರು ಎಕ್ಸ್ಪೀರಿಯನ್ಸ್ ಇತ್ತು ಅಂತರ ಹತ್ರ ನಾವು ಕಲಿಯಂತ ಶಿಕ್ಷಕ ಅಂದ್ರೆ ನಾವೇ ಶಿಕ್ಷಕ ಅಂತ ಅಲ್ಲ, ಯಾರು ಎಕ್ಸ್ಪೀರಿಯನ್ಸ್ ಇದಾರೋ ಅಂತರಿಂದ ನಾವು ವಿಷಯನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ನಾವು ಜೀವನ ನಡೆಸ್ಬೋದು. ಅದರಿಂದ ಪ್ರತಿಯೊಂದು ಜಗತ್ತಿನಲ್ಲಿ ಎಂದು ಓದಲಾಗದ ಪುಸ್ತಕ ಅಂತಾನು ಹೇಳ್ಬೋದು. ಬದುಕು ಎಲ್ಲವನ್ನು ಕಲಿಸುವ ಶಿಕ್ಷಕ. ಪ್ರತಿಯೊಂದು ದಿನ ನಾವು ಏನೋ ಒಂದು ಕಲಿಯೋ ವಿಷಯಗಳು ಇದ್ದೇ ಇರುತ್ತೆ. ಇಷ್ಟೇ ಮಾತಾಡ್ಲಿಕ್ಕೆ ಕೊಟ್ಟು ನಂಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಬಹಳ ಚೆನ್ನಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರಿ ಸರ್. ಏಕೆಂದ್ರೆ ಬದುಕಿನಲ್ಲಿ ಬರುವ ಅನುಭವ, ಸಂಕಷ್ಟದ ಸಮಯ ನಮಗೆ ಹೆಚ್ಚು ಗಾಢವಾದ ಪಾಠಗಳನ್ನ ನಮ್ಮ ಜೀವನದಲ್ಲಿ ಕಲಿಸ್ತದೆ ಅಲ್ವಾ ಸ್ನೇಹಿತರೆ? ಈಗ ಇದೇ ವಿಷಯದ ಕುರಿತು ನಮ್ಮ ಜೊತೆ ಮಾತನಾಡ್ಲಿಕ್ಕೆ ಪ್ರೇಮಲತಾ ಮೇಡಮ್ ಅವರು ಇದ್ದಾರೆ. ಅವರು ಏನ್ ಹೇಳ್ತಾರೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಜಗತ್ತು ಒಂದು ಓದಲಾಗದ ಪುಸ್ತಕ ಮತ್ತು ಬದುಕು ಎಲ್ಲವನ್ನು ಕಲಿಸುವ ಶಿಕ್ಷಕ. ಇವತ್ತಿನ ಟಾಪಿಕ್ ತುಂಬಾ ಚೆನ್ನಾಗಿದೆ. ಹಿಂದೆ ಹೇಳ್ತಿದ್ರು, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳ್ತಿದ್ರು. ಈಗ ಅದು ಈ ಜಗತ್ನಲ್ಲಿ ನಾವು ಹುಟ್ಟದಾಗಿನಿಂದ ಸಾಯೋವರೆಗೂ ಕಲಿಯೋದು ಬಹಳಷ್ಟಿದೆ.
ಏನಾದ್ರೂ ದಿನನಿತ್ಯ ಕಲಿಯೋದು ಇದ್ದೇ ಇರುತ್ತೆ. ಯಾವ್ದನ್ನು ನಾವು ಕಲ್ತಿದೀವಿ ಅಂತ ಹೇಳ್ಕೊಳಕ್ ಆಗಲ್ಲ. ಈ ದೇಶದಲ್ಲಿ ಹಲವಾರು ರಾಜ್ಯಗಳಿದಾವೆ, ಹಲವಾರು ಜಗತ್ತಲ್ಲಿ ದೇಶಗಳಿದಾವೆ, ಎಲ್ಲವನ್ನೂ ಸುತ್ತಿ ನಾವು ನೋಡಕ್ಕಾಗಲ್ಲ. ಅನುಭವಿಸ್ಬೋದು, ಓದಕ್ ಯಾವ್ದು ಆಗಲ್ಲ. ಜಗತ್ತೆಂಬ ಪುಸ್ತಕವನ್ನ ನಮ್ಗೆ ಇಲ್ಲಿ ಓದೋದಕ್ಕೆ ಸಾಧ್ಯ ಇಲ್ಲ. ನೋಡಿ ಅನುಭವಿಸಿ ನಾವು ಅದನ್ನ ನಾವು ಕಲ್ತ್ಕೊಳ್ಳೋದು ಬಹಳಷ್ಟಿದೆ. ಒಂದೊಂದು ದೇಶದಲ್ಲಿ ಒಂದೊಂದು ಉಡುಗೆ ತೊಡುಗೆ, ಊಟೋಪಚಾರಗಳು ಎಲ್ಲ ನಾನಾ ರೀತಿಯಲ್ಲಿ ಇರುತ್ತವೆ. ಹಿಂದಿನ ಕಾಲದಲ್ಲಿ ಇತ್ತು, ಯಾವುದೇ ಪುಸ್ತಕ ಆಗ್ಲಿ ಯಾವುದೇ ಇದಿರ್ಲಿಲ್ಲ, ಪೆನ್ನು ಬರೆಯೋದು ಯಾವ್ದು ಇರ್ಲಿಲ್ಲ. ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಜ್ಞಾನವನ್ನು ಕಂಠಪಟವಾಗಿ ಮಾಡಿ ಪೀಳಿಗೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು. ಈಗ ನಾನು ಒಬ್ರಿಗೆ ಹೇಳಿದ್ರೆ ಹಿರಿಯವ್ರು ನಮಗೆ ಹೇಳಿದ್ರೆ ನಾವು ಮತ್ತೆ ನಮ್ಮ ಪೀಳಿಗೆಗೆ ಹೇಳ್ಕೊಡೋದು, ಈ ರೀತಿ ಇತ್ತು ಹಿಂದಿನ ಕಾಲದಲ್ಲಿ. ಇತ್ತೀಚೆಗೆ ಪುಸ್ತಕ ಪೆನ್ನು ಅಂತೆಲ್ಲ ಬಂದ್ಮೇಲೆ ಎಲ್ಲರೂ ಅದನ್ನ ಚೆನ್ನಾಗಿ ಬರೆದು ಅಳವಡಿಸ್ಕೊತಾರೆ. ಅದು ಜಗತ್ತು ಎಂಬ ಪುಸ್ತಕ. ಮತ್ತೆ ಆಕಾಶದಲ್ಲಿ ಇರುವ ನಕ್ಷತ್ರವನ್ನು ಎಣಿಸಕ್ಕಾಗಲ್ಲ, ಅದೇ ರೀತಿ ಭೂಮಿಯನ್ನ ಮಡಿಸಕ್ಕಾಗಲ್ಲ. ಅದೇ ರೀತಿ ಜಗತ್ತು ಎಂಬ ಪುಸ್ತಕವನ್ನು ಓದಿ ನಾವು ಅದನ್ನ ಇದ್ ಮಾಡ್ಕೊಳಕ್ಕಾಗಲ್ಲ. ಹಂಗೆ ನಾವೇನು ಅಂತ ಅಂದ್ರೆ ಅದನ್ನ ನೋಡಿ ಅನುಭವಿಸಿ ಅದನ್ನ ತಿಳ್ಕೊಬೇಕು. ಬದುಕು ಎಲ್ಲವನ್ನು ಕಲಿಸುವ ಶಿಕ್ಷಕ. ಪುಸ್ತಕದ ಶಿಕ್ಷಣ ಒಂದು ರೀತಿ ಆದರೆ ಬದುಕಿನ ಶಿಕ್ಷಣ ಇನ್ನೊಂದು ರೀತಿ ಇರುತ್ತದೆ. ಏನು ಅಂದ್ರೆ ನಾವು ಬದುಕಿನಲ್ಲಿ ನಾವು ಕಲಿಯೋದು ಬಹಳಷ್ಟಿದೆ. ಬದುಕು ನಾವು ಅಂದ್ಕೊಂಡಂಗೆ ಸುಲಭವಲ್ಲ. ಎಲ್ಲವನ್ನು ಪಡೆಯಲು ಬಹಳ ಶ್ರಮ ಪಡಬೇಕು. ನಮ್ಮ ಹಿಂದಿನ ಪೂರ್ವಿಕರಿಂದಲೂ ಕಲ್ತಿರ್ತೀವಿ, ಮುಂದಿನ ಪೀಳಿಗೆಯಿಂದಲೂ ಕಲ್ತಿರ್ತೀವಿ. ಈಗ ಒಂದು 2 ವರ್ಷದ ಮಗುವಿಂದಲೂ ಕಲಿಯುವಂಥದ್ದು ಬದುಕಲಿ ತುಂಬಾ ಇದೆ. ದಿನನಿತ್ಯದಲ್ಲಿ ನಾವು ಏನಂದ್ರೆ ಬಸ್ಸು, ರೈಲು, ಸ್ಟೇಷನ್ ಅದು ಇದು ಅಂತ ಓಡಾಡ್ತಾ ಇರ್ತೀವಲ್ಲ, ಅಲ್ಲಿಂದಲೂ ಸುಮಾರು ಸಮಾಜದಲ್ಲಿ ಕಲಿಯುವಂಥದ್ದು ಬಹಳಷ್ಟಿದೆ. ಬದುಕು ಒಂದು ಜಟಕ ಬಂಡಿ ಇದ್ದಂಗೆ, ನಾವು ಹೋಗ್ತಿದ್ದಂಗೆ ಏನೋ ಒಂಥರ. ಅದು ನಮ್ಗೆ ಶಿಕ್ಷಕರು ಅವಶ್ಯಕತೆ ಇಲ್ಲ ಬದುಕಲ್ಲಿ. ಎಲ್ಲ ನೋಡಿ ನೋಡಿ ನಾವು ಜನಸಾಮಾನ್ಯರಿಂದ ಕಲಿಯುವಂಥದ್ದು ಬಹಳಷ್ಟಿರುತ್ತೆ. ಈ ನಾವು ಇವತ್ತಿನ ಇದ್ರಲ್ಲಿ ಸಮಾಜದಲ್ಲಿ ಬದುಕು ಅಕ್ಕಪಕ್ಕವರದಿಂದ ನೋಡ್ಕೊಂಡು ಕಲಿಯುವಂಥದ್ದು ಇರುತ್ತೆ, ಮನೆಯವರಿಂದ ನೋಡ್ಕೊಂಡು ಕಲಿಯುವಂಥದ್ದು ಇರುತ್ತೆ, ಎಲ್ಲರಿಂದನೂ ಕಲಿಯುವಂಥದ್ದು ಇದ್ದೇ ಇರುತ್ತೆ. ಬದುಕಿನಲ್ಲಿ ಒಂದು ಬಿರುಗಾಳಿ ಬಂದ್ರೆ ಅದನ್ನ ಎದುರಿಸೋಷ್ಟು ಶಕ್ತಿ ನಮ್ಗಿರುತ್ತೆ. ಶಿಕ್ಷಕರಿಂದ ತಿಳ್ಕೊಂಡು ಎದುರಿಸೋಷ್ಟು ಶಕ್ತಿ ಇರಲ್ಲ. ನಾವು ಹೋಗ್ತಾ ಹೋಗ್ತಾ ನಾವೇ ಕಲ್ತ್ಕೊಂಡು ನಮ್ಮ ಮನಸ್ಸಿನಾಗ್ಲಿ ನಮ್ಮ ಒಂದು ಬದುಕಿನ ಜೀವನವನ್ನಾಗ್ಲಿ ನಾವೇ ಹಿಡಿತದಲ್ಲಿ ಇಟ್ಕೊಂಡು ನಾವ್ ಅದನ್ನೇನ್ ಮಾಡ್ಬೇಕು, ಎದುರಿಸ್ಬೇಕು, ಯಾವ ತರ ಎದುರಿಸ್ಬೇಕು ಅನ್ನೋದು ನಮಗೆ ಬದುಕು ತುಂಬಾ ಚೆನ್ನಾಗಿ ನಮಗೆ ಕಲ್ಸ್ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ. ಬಹಳ ಚಿಕ್ಕದಾಗಿ ಚೊಕ್ಕದಾಗಿ ತಿಳಿಸ್ಕೊಟ್ರೆ ಮೇಡಮ್, ತಮಗೆ ಧನ್ಯವಾದಗಳು. ಅಲ್ವಾ ಸ್ನೇಹಿತರೆ, ಈಗ ಮೇಡಮ್ ಅವ್ರು ಹೇಳ್ದಂಗೆ ನಮ್ಮ ಈ ಪ್ರಪಂಚದಲ್ಲಿ ಎಷ್ಟೊಂದು ಧರ್ಮ ಇದೆ, ಜಾತಿ ಇದೆ, ಭಾಷೆ ಇದೆ, ಅದರದಂತ ಸಂಪ್ರದಾಯ ಆಚರಣೆಗಳಿವೆ. ಹಾಗೆ ಎಷ್ಟೊಂದು ವಿವಿಧ ರೀತಿಯ ಪ್ರಾಣಿ ಸಂಕುಲ ಇದೆ, ಪಕ್ಷಿಗಳ ಸಂಕುಲ ಇದೆ. ಇದು ಹಬ್ಬ ನಿಜವಾಗ್ಲೂ ಜಗತ್ತು ಎಷ್ಟೊಂದು ವಿಸ್ಮಯವಾಗಿದೆ. ನಾವು ಜಗತ್ತಿನ ಬಗ್ಗೆ ತಿಳ್ಕೊಳಕ್ ಹೋದ್ರೆ ಇದೊಂದು ಓದಲಾಗದ ಪುಸ್ತಕವೇ ಹೌದು. ಆಮೇಲೆ ನಮ್ಮ ಜೀವನದಲ್ಲಿ ನಾವು ನಮ್ಮ ಜೀವನದಲ್ಲಿ ಬರುವಂತ ಅನುಭವಗಳಿದೆಯಲ್ಲ, ಅದು ನಮ್ಮ ಶಿಕ್ಷಣದಲ್ಲಿ ಪಡಲಿಕ್ಕೆ ಆಗೋದಿಲ್ಲ. ಅಂತಂತ ಅನುಭವ ನಾವು ಅನುಭವದಲ್ಲಿನ ನಮ್ಮ ಜೀವನದಲ್ಲಿ ಅನುಭವ ಮುಖಾಂತರ ನಾವು ಕಲಿಲಿಕ್ಕೆ ಸಾಧ್ಯ. ಅದು ನಮಗೆ ಕಲಿಸುವ ಶಿಕ್ಷಕ ಅಂತ ಸ್ನೇಹಿತರೆ. ಹಾಗೆ ಈ ವಿಷಯದ ಕುರಿತು ಮಾತನಾಡ್ಲಿಕ್ಕೆ ನಮ್ಮ ಜೊತೆ ಇನ್ನೊಬ್ಬರು ಸ್ನೇಹಿತರಿದ್ದಾರೆ, ಅನಂತ ಕೃಷ್ಣ ಸರ್ ಇದ್ದಾರೆ. ಅವರು ಈ ವಿಷಯದ ಕುರಿತು ಏನ್ ಹೇಳ್ತಾರೆ ಕೇಳೋಣ ಸ್ನೇಹಿತರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಈ ವಿಶ್ವದ ಪಂಚಭೂತಗಳಲ್ಲಿ ಪ್ರತಿಯೊಂದನ್ನು ನಾವು ಸೃಷ್ಟಿಯಲ್ಲಿ ಏನೇನು ಹಿಂದಿನ ಇದಕ್ಕೂ ಈಗಿನ ಇದಕ್ಕೂ ನೋಡ್ಕೊಂತ ಬಂದ್ರೆ ಮನುಷ್ಯನ ಆಲೋಚನೆ ವಿಧಾನಗಳು ಯಾವ್ಯಾವ ಮಟ್ಟದಲ್ಲಿ ಬರ್ತಾ ಇದ್ದಂಗೆಲ್ಲ ಆ ಜಗತ್ತು ಪರಿಪೂರ್ಣತೆ ಪ್ರಕಟಗೊಳ್ತಾ ಹೋಗ್ತಾ ಇದೆ. ಇದನ್ನ ಇಲ್ಲಿಗೆ ಸ್ಟಾಪ್ ಅಂತ ನಾವು ಒಂದು ಪುಸ್ತಕದಲ್ಲಿ ಒಂದು ಮಾಡಿ ಇಡೋಂತಹ ಜಗತ್ತು ಎಂದು ಓದಲಾರದ ಪುಸ್ತಕ. ಬದುಕು ಎಲ್ಲವನ್ನೂ ಕಲಿಸ್ತಾ ಇದೆ. ಅದ್ರ ಜೀವನದಲ್ಲಿ ನಾವು ಪ್ರತಿದಿನ ಒಂದೊಂದ್ ಸರಿ ನಾವು ಒಂದು ನಿನ್ನೆ ದಿನ ಇದ್ದಿದ್ದರಿಂದ ಈ ದಿನ ಇರೋದಿಲ್ಲ. ಅನುಭವ ಅನ್ನೋದು ಪ್ರತಿನಿತ್ಯ ಒಂದು ಹೂವನ್ನು ನೋಡಿದ್ರು ಕೂಡ ಒಂದು ಅನುಭವ ಸಿಗುತ್ತೆ. ಈ ಪ್ರಕೃತಿನಲ್ಲಿ ಎಲ್ಲವನ್ನು ನೋಡಿದ್ರು ಅನುಭವ ಸಿಗುತ್ತೆ. ನಾವು ಮಂಗನಿಂದ ಮಾನವ ಈ ಪ್ರಪಂಚದಲ್ಲಿ ಏನು ಪ್ರತಿಯೊಂದು ಸೃಷ್ಟಿಯ ಒಂದು ರಹಸ್ಯ, ಮನುಷ್ಯನ ಆಲೋಚನೆಗಳು, ಮನುಷ್ಯನ ವಿಕಾಸಗೊಂಡಂಗೆಲ್ಲ ಒಂದು ವಿಶಾಲವಾದ ಒಂದು ಪರಿಪೂರ್ಣವಾದ ಒಂದು ಜಗತ್ತಿದೆ. ನಾವು ಈ ಒಂದು ಡಾಕ್ಟರ್ ಆದ್ವಿ, ಒಂದು ಇಂಜಿನಿಯರ್ ಆದ್ವಿ, ಒಂದು ಸೈಂಟಿಸ್ಟ್ ಆದ್ವಿ ಅಂತ ಆ ಒಂದು ಇದಕ್ಕೆ ಪರಿಪೂರ್ಣತೆ ಇಲ್ಲದೆ ವಿಶಾಲವಾದ ಒಂದು ಮಗುವಿಂದನೂ ಕಲಿಬಹುದು, ಒಂದು ಹಿರಿಯರಿಂದನೂ ಕಲಿಯಬಹುದು, ಒಂದು ಎಲ್ಲವೂ ಒಂದು ನಿಂತಿರೋ ವಾಚ್ ಕೂಡ ಒಂದು 2 ಸರಿ ಸರಿಯಾದ ಟೈಮ್ ತಿಳಿಸುತ್ತೆ ಅಂತೆ. ಅದರಂತೆ ನಮ್ಮ ಈ ಜಗತ್ತು ಅನ್ನೋದು ಇದನ್ನ ಪ್ರತಿದಿನ ಕಲಿಕೆಯ ಒಂದು ಅನುಭವ. ಇದನ್ನ ಸೌದೆಂಗಲ್ಲ, ಇದನ್ನ ನಾವು ಇಷ್ಟನ್ನ ತಿಳ್ಕೊಂಡಾಗ ಇವಾಗ ನಮ್ ವಯಸ್ಸಾಗೋಯ್ತಲ್ಲ, ಇನ್ನ ಇದರಿಂದೇನೆ ಕಲಿಬೋದಾಯ್ತಲ್ಲ ಅಂತ. ಅಂದ್ರೆ ಬರ್ತಾ 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 ನಾವು ಕಲಿಯೋದ್ರಲ್ಲೇನೆ ನಮ್ಮ ಜೀವನದ ಅನುಭವವನ್ನು ಪಡೆಯುವಂತ ಮಹಾನ್ ಶಕ್ತಿ ವಿಶ್ವದಲ್ಲಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದನ್ನ ಇವತ್ತಿಗೆ ಒಂದು ದಿನಕ್ಕೆ ನಿಂದಿರಿಸುವಂತಹ ಇದು ಇಲ್ಲ. ನಮ್ಮ ಹಿಂದೆ ಸಂತರು ಸಾಧನರು ಎಷ್ಟೋ ಮಂದಿ ಬಂದಿದ್ದಾರೆ.
ಅವರ ಒಂದು ಸಾಧನೆಗಳು, ಅವರ ಒಂದು ನಾವು ಇದನ್ನೆಲ್ಲವನ್ನ ಒಂದು ದೇಶ ಒಂದು ರೀತಿ ಇದ್ರೆ ಇನ್ನೊಂದು ದೇಶ ಇನ್ನೊಂದು ರೀತಿ, ಇಡೀ ಪ್ರಪಂಚದಲ್ಲಿ ಇಡೀ ನಮ್ಮ ದೇಶದಲ್ಲೇ ನಾವು ಕಲಿಯುವಂಥದ್ದು ತಿಳಿಯುವಂಥದ್ದು ಬಹಳ ವಿಶಾಲವಾಗಿದೆ. ನಾವು ಇಷ್ಟಕ್ಕೆ ಒಂದು ಇದನ್ನಂತ ಹೇಳಕ್ಕೆ ಆಗೋದಿಲ್ಲ. ಈ ಪ್ರಪಂಚ, ಈ ವಿಶ್ವ ಬಹಳ ದೊಡ್ಡದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಬಹಳ ಚೆನ್ನಾಗಿ ನಿಮ್ಮ ವಿಷಯವನ್ನ ಮಂಡಿಸಿದ್ರಿ ಸರ್, ತಮಗೆ ಧನ್ಯವಾದಗಳು. ಈ ಬದುಕು ಪ್ರತಿಯೊಂದು ಸಂದರ್ಭದಲ್ಲಿ ಏನನ್ನಾದ್ರೂ ನಮಗೆ ಕಲಿಸ್ತಾನೆ ಇರ್ತದೆ ಅಲ್ವಾ ಸ್ನೇಹಿತರೆ? ಈ ಜಗತ್ತು ಎಂದು ಓದಲಾಗದ ಪುಸ್ತಕ, ಬದುಕು ಎಲ್ಲವನ್ನು ಕಲಿಸುವ ಶಿಕ್ಷಕ ಅನ್ನುವಂತಹ ವಿಷಯದ ಕುರಿತು ನಮಗಿಲ್ಲಿ ನಮ್ಮೆಲ್ಲ ಸ್ನೇಹಿತರು ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದು ನಿಮಗೂ ಬಹಳ ಒಂದು ಸಹಾಯಕ ಆಗ್ತದೆ ಅಂತ ಹೇಳ್ತಾ, ಮತ್ತೆ ನಿಮಗೆ ಈ ವಿಷಯದ ಕುರಿತು ಏನ್ ಅನ್ಸ್ತಂತ ಕಾಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ತಪ್ಪದೆ ಜಯಪ್ರಕಾಶ್ ನಾಗತ್ತಿ ಹೇಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಷಯನ ಇಲ್ಲಿಗೆ ಮುಗಿಸ್ತೇನೆ. ಈ ಅವಕಾಶ ಕೊಟ್ಟಿರೋ ಸರ್ಗೆ ಧನ್ಯವಾದ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.